ರಾಜ್ಯ ರಾಜಕಾರಣದಲ್ಲಿ ನಾನಾ ನೀನಾ ಎಂಬ ಫೈಟ್ ಡಿಕೆ ಹಾಗೂ ಎಚ್ಡಿಕೆ ಮಧ್ಯೆ ನಡೀತಾ ಇದೆ. ಈಗ ಆಸ್ತಿ ವಿಚಾರಕ್ಕೂ ಕೂಡ ಇವರಿಬ್ಬರ ಮಧ್ಯೆ ವಾಕ್ ಫೈಟ್ ಶುರುವಾಗ್ತಾ ಇದೆ. ಡಿಕೆ ಶಿವಕುಮಾರ್ ನೇರವಾಗಿ ಹೇಳಿದ್ರು, ಎಚ್.ಡಿ. ಕುಮಾರಸ್ವಾಮಿ ಅವರ ಆಸ್ತಿ ಎಷ್ಟಿತ್ತು, ಅವರ ತಂದೆ ಪ್ರಧಾನಿಯಾದಾಗ ಈ ನೆಲಕ್ಕೆ ಕಾಲಿಟ್ಟಾಗ ಎಷ್ಟು ಆಸ್ತಿ ಇತ್ತು, ಈಗ ಎಷ್ಟಿದೆ ಅಂತ ಪ್ರಶ್ನೆ ಮಾಡಿದ್ರು. ಇದೀಗ ಆ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಡಿಕೆ ಶಿವಕುಮಾರ್ ಪ್ರಶ್ನೆಗಳಿಗೆಲ್ಲವಕ್ಕೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಉತ್ತರ ಕೊಡ್ತಾರೆ ಅಂತ ಅಂದುಕೊಳ್ಬೇಕಾಗಿದೆ. ಹೇಳಿಕೆಳಿ ಇವತ್ತು ರಾಮನಗರದಲ್ಲೇ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಇವತ್ತು ಬಿಡದಿಯಿಂದ ರಾಮನಗರಕ್ಕೆ ಪಾದಯಾತ್ರೆ ಸಾಗ್ತಾ ಇದೆ. ರಾಮನಗರದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಕುಮಾರಸ್ವಾಮಿಯವರು ಭಾಗಿಯಾಗ್ತಾರೆ. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಆರೋಪಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರ ಉತ್ತರ ಏನಿರುತ್ತೆ ಅನ್ನೋ ಕುತೂಹಲ ಇದೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಕುಮಾರಸ್ವಾಮಿ ಅವರ ಮಾತಿನ ಇವತ್ತು ಏನು ಮಾತಾಡಬಹುದು ಎನ್ನುವ ಲೆಕ್ಕಾಚಾರ. ಹೇಳಿಕೆಯಲ್ಲಿ ನೇರವಾಗಿ ಅದು ಏಕವಚನದಲ್ಲಿಯೇ ಹರಿಹಾಯ್ದಿದ್ರು ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಹೇಳಿದ್ರು, ನಿಮ್ಮ ತಂದೆ ಅಂದರೆ ಎಚ್.ಡಿ. ದೇವೇಗೌಡರು ಪ್ರಧಾನಮಂತ್ರಿಯಾಗಿದ್ದಾಗ ಆಸ್ತಿ ಎಷ್ಟಿತ್ತು, ಈಗ ಎಷ್ಟಿದೆ ಅಂತ ಎಲ್ಲೆಲ್ಲೇ ಆಸ್ತಿ ಮಾಡಿದ್ದೀರಿ ಎನ್ನುವ ಕೆಲವಷ್ಟು ಪಟ್ಟಿಯನ್ನು ಕೂಡ ಕೊಟ್ಟಿದ್ರು. ಅದಕ್ಕೆ ಕುಮಾರಸ್ವಾಮಿ ಅವರು ರಾಮನಗರಕ್ಕೆ ಬಂದರೆ ಉತ್ತರ ಕೊಡ್ತೀನಿ ಎಂದಿದ್ರು. ಇವತ್ತು ರಾಮನಗರಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಕುತೂಹಲ ಹೆಚ್ಚಾಗ್ತಾ ಇದೆ. ನಿಮ್ಮ ತಂದೆ ಈ ರಾಜ್ಯದಿಂದ, ಈ ಕ್ಷೇತ್ರದಿಂದ ಮುಖ್ಯಮಂತ್ರಿ, ಈ ಕ್ಷೇತ್ರದಿಂದ ಪ್ರಧಾನಮಂತ್ರಿ, ನಿನ್ನ ಧರ್ಮಪತ್ನಿ ಈ ಜಿಲ್ಲೆಯಿಂದ ಶಾಸಕರು, ನೀನು ಈ ರಾಜ್ಯದಿಂದ, ಈ ಭಾಗದಿಂದ MP, ಇಲ್ಲಿ MLA, ಮುಖ್ಯಮಂತ್ರಿ, ಚನ್ನಪಟ್ಟಣ ಮುಖ್ಯಮಂತ್ರಿ, ರಾಮನಗರದಿಂದ ಮುಖ್ಯಮಂತ್ರಿ, ನೀನು ಇರುವಂತ ಪಕ್ಷ ಸರ್ಕಾರದಿಂದ ಒಂದು ಬಾವುಟ ಇಲ್ಲದೆ ಪಾದಯಾತ್ರೆ ನಡೀತಾ ಇದೆಯಲ್ಲ, ನಿನ್ನ ಒಬ್ಬನ ಅಧಿಕಾರಕ್ಕೋಸ್ಕರ ನಿನ್ನ ಪಕ್ಷವನ್ನ ತ್ಯಾಗ ಮಾಡಿದ್ಯಲ್ಲ, ನಿನಗೆ ನಾನು ಅಭಿನಂದಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ನಿನ್ನ ಒಬ್ಬ ವೈಯಕ್ತಿಕವಾದಂತ ಅಧಿಕಾರಕ್ಕೋಸ್ಕರ ಇಡೀ ನಿಮ್ಮ ಪಕ್ಷವನ್ನ ಇವತ್ತು ವಿಲನವನ್ನ ಮಾಡಿ ಇವತ್ತು ಪಾದಯಾತ್ರೆಯನ್ನ ಹಮ್ಮಿಕೊಳ್ಳೋದಕ್ಕೆ ನಿನ್ಗೊಂದು ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸವನ್ನು ಮಾಡ್ತಾ ಇದ್ದೇನೆ. ಕುದುರೆ ಎಷ್ಟು ಚೆನ್ನಾಗಿ ರಥವನ್ನ ಬಾರಿ ಓಡಿಸಿದ್ರು, ಆದ್ರೆ ಕುಮಾರಣ್ಣಂಗೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ ತಂದೆ ಈ ಭೂಮಿಗೆ ಬಂದಾಗ ನಿಮ್ಗೆ ಎಷ್ಟು ಜಮೀನಿತ್ತು, ಎಷ್ಟು ಜಮೀನನ್ನ ಇಲ್ಲಿ ಪಡ್ಕೊಂಡ್ರಿ, ಯಾರ ಜಮೀನ್ ಪಡ್ಕೊಂಡ್ರಿ, ಈಗ ಎಷ್ಟು ಎಕರೆ ಆಗಿದೆ, ಯಾರ ಹೆಸರು ಟ್ರಾನ್ಸ್ಫರ್ ಆಯ್ತು, ವಾಪಸ್ ನಿಮ್ಮ ಹೆಸರಿಗೆ ಹೆಂಗ್ ಬಂತು, ಆ ಭೂಮಿ ದಾಖಲೆಗಳು ಇದೆಯಾ, ಇಲ್ಲಿ 100 ಎಕರೆ ಇಲ್ಲಿ ತಮ್ದು, ತಮ್ಮ ಕುಟುಂಬದವ್ರು ಇಲ್ಲಿದೆ, ದೇವಗೆರೆ ಕುಂಬಳಗೋಡ್ತಾವು ಒಂದು 200-250 ಎಕರೆ ಇದೆ, ಅಲ್ಲಿ ದೊಡ್ಡ ಗುಬ್ಬಿ, ಚಿಕ್ಕ ಗುಬ್ಬಿ, ಬೆಂಗಳೂರು, ಉತ್ತರ, ಯಲಂಕದ ಪಕ್ಕದಲ್ಲಿ ಏನೇನು ಬಾಲಕೃಷ್ಣೇಗೌಡ ಒಬ್ಬ ಆಫೀಸರು, ನೀವು ಸಿನಿಮಾ ತೋರಿಸ್ತಿದ್ರಿ, ನೀವು ಒಬ್ಬ ಕಾಂಟ್ರಾಕ್ಟರ್, ನಮ್ಮ ತಂದೆಗೂ ಕೂಡ ಪಾಪ ಜಮೀನು ಇರ್ಲಿಲ್ಲ, ಮುಂಜೂರಾತಿಯನ್ನು ಮಾಡ್ಕೊಂಡ್ರು, ನಮ್ಗೆ ತಗರಾಗಿ ನಿಮ್ಮ ಕುಟುಂಬ ಎಲ್ಲ ವಶಪಡಿಸ್ಕೊಂಡ್ಬಿಡ್ಲಿ. ಸರ್ಕಾರ ಅವ್ರ ಕೈಲೇ ಇದೆ ಅಲ್ವಾ. ಅಕ್ರಮವಾಗಿ ನಾವು ಏನಾದ್ರು ಆಸ್ತಿ ಸಂಪಾದನೆ ಮಾಡಿದ್ರೆ ಇದೆಲ್ಲ ಸರ್ಕಾರವೇ ಮುಟ್ಟುಗೋಲು ಹಾಕೊಳ್ಳಿ. ಹಿಡ್ಕೊಂಡಿರೋದು ಯಾರು? ಇವ್ರನ್ನ ಹಿಡ್ಕೊಂಡಿದೀವ ನಾವು, ನ್ಯಾಯಬದ್ಧವಾಗಿ ಬದುಕಿದ್ದೇವೆ, ಇವ್ರ ತರ ನಡ್ಕೊಂಡಿದ್ದೇವೆ. ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ಬನ್ನಿ. ಎಲ್ಲ ವಶಪಡಿಸ್ಕೊಂಡ್ಬಿಡ್ಲಿ. ಸರ್ಕಾರ ಅವ್ರ ಕೈಲೇ ಇದೆ ಅಲ್ವಾ. ಅಕ್ರಮವಾಗಿ ನಾವು ಏನಾದ್ರು ಆಸ್ತಿ ಸಂಪಾದನೆ ಮಾಡಿದ್ರೆ ಇದೆಲ್ಲ ಸರ್ಕಾರವೇ ಮುಟ್ಟುಗೋಲು ಹಾಕೊಳ್ಳಿ. ಹಿಡ್ಕೊಂಡಿರೋದು ಯಾರು? ಇವ್ರನ್ನ ಹಿಡ್ಕೊಂಡಿದೀವ ನಾವು, ನ್ಯಾಯಬದ್ಧವಾಗಿ ಬದುಕಿದ್ದೇವೆ, ಇವ್ರ ತರ ನಡ್ಕೊಂಡಿದ್ದೇವೆ. ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ಬನ್ನಿ. ಎಲ್ಲ ವಶಪಡಿಸ್ಕೊಂಡ್ಬಿಡ್ಲಿ. ಸರ್ಕಾರ ಅವ್ರ ಕೈಲೇ ಇದೆ ಅಲ್ವಾ. ಅಕ್ರಮವಾಗಿ ನಾವು ಏನಾದ್ರು ಆಸ್ತಿ ಸಂಪಾದನೆ ಮಾಡಿದ್ರೆ ಇದೆಲ್ಲ ಸರ್ಕಾರವೇ ಮುಟ್ಟುಗೋಲು ಹಾಕೊಳ್ಳಿ.